ಎಲ್ಲ ಕಡೆ ಹೆಣ್ಣುಮಕ್ಕಳು ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಇತ್ತ ಗಿಲ್ಲಿ ಹೇಳಿದ್ದೇ ಬೇರೆ. ಗೆಲುವು ನನ್ನ ಹಣೆಯಲ್ಲಿ ಬರ್ದಿಲ್ಲ ಎಂದ ಗಿಲ್ಲಿ ನಟ. ಎಲ್ಲರೂ ಗಿಲ್ಲಿನೇ ಗೆಲ್ಲಬೇಕು ಅಂತಿದ್ರೆ ಗಿಲ್ಲಿ ಬಾಯಲ್ಲಿ ಮಾತ್ರ ಸೋಲಿನ ಮಾತ್ಯಾಕೆ? ಎಲ್ಲರೂ ಗಿಲ್ಲಿನೇ ವಿನ್ ಆಗೋದು ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಇಲ್ಲಿ ನೋಡಿದ್ರೆ ಗಿಲ್ಲಿ ನನ್ನ ಹಣೆಯಲ್ಲಿ ಗೆಲುವನ್ನೋದೇ ಬರ್ದಿಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಗಿಲ್ಲಿ ಬಾಯಲ್ಲಿ ಸೋಲಿನ ಮಾತ್ಯಾಕೆ? ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ಗೆಲ್ಲಲ್ವಾ? ಅಶ್ವಿನಿ ಗೌಡ ರಕ್ಷಿತಾಗೆ ಎಷ್ಟನೇ ಸ್ಥಾನ? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಶುರುವಾಗುತ್ತೆ. ಫಿನಾಲೆಯಲ್ಲಿ ಮೊದಲು ಎಲಿಮಿನೇಟ್ ಆದವರು ಯಾರು? ಇಲ್ಲಿ ಗೆಲ್ಲಲಿಲ್ಲ ಅಂದ್ರೆ ಇಲ್ಲೇನಾದ್ರೂ ನಾನು ಗೆಲ್ದಲೇ ಇದ್ರೆ ಗೆಲುವು ನಾನು ಹಣೆಯಲ್ಲೇ ಬರ್ದಿಲ್ಲ ಅಂತ ಅಂದುಕೊಳ್ಬೇಕು ಅಂತ ಹೇಳಿ ಗಿಲ್ಲಿ ಹೇಳ್ತಾರೆ. ಎಲ್ಲರೂ ಗಿಲ್ಲಿ ವಿನ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇನ್ನು ಗಿಲ್ಲಿಯ ತವರೂರಾದ ಮಂಡ್ಯದಲ್ಲಿ ಪೋಸ್ಟರ್ಗಳನ್ನು ಹಾಕುತ್ತಾ ಇದ್ದಾರೆ ತಮ್ಮ ಮನೆಗೋಡೆ ಮೇಲೆ. ಗಿಲ್ಲಿನೇ ವಿನ್ನು ಅಂತ. ಸೊ ಇಲ್ಲಿ ಸೋಲಿನ ಮಾತ್ಯಾಕೆ? ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ಗೆಲ್ಲಲ್ವಾ? ಅಶ್ವಿನಿ ಗೌಡ ರಕ್ಷಿತಾಗೆ ಎಷ್ಟನೇ ಸ್ಥಾನ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಶುರುವಾಗುತ್ತೆ. ಫಿನಾಲೆಯಲ್ಲಿ ಮೊದಲು ಎಲಿಮಿನೇಟ್ ಆದವರು ಯಾರು? ಇಲ್ಲಿ ಗೆಲ್ಲಲಿಲ್ಲ ಅಂದರೆ ಗೆಲುವು ನನ್ನ ಹಣೆಯಲ್ಲೇ ಬರ್ದಿಲ್ಲ ಎಂದು ಅಂದುಕೊಳ್ಬೇಕು ಹೀಗಂತ ಹೇಳಿ ಕುತೂಹಲ ಮೂಡಿಸಿರುವ ಗಿಲ್ಲಿ ನಟ ಎಲ್ಲರೂ ಗಿಲ್ಲಿ ಗೆಲ್ಲಬೇಕು ಅಂದರೆ ಗಿಲ್ಲಿ ಬಾಯಲ್ಲಿ ಮಾತ್ರ ನನ್ನ ಹಣೆಯಲ್ಲೇ ಗೆಲುವು ಬರ್ದಿಲ್ಲ ಅಂತೇಳಿ ಹೇಳಿದ್ದಾರೆ. ಎಲ್ಲರೂ ಗಿಲ್ಲಿ ವಿನ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಇನ್ನು ಗಿಲ್ಲಿಯ ತವರೂರಾದ ಮಂಡ್ಯದಲ್ಲಿ ಪೋಸ್ಟರ್ಗಳನ್ನು ಹಾಕುತ್ತಾ ಇದ್ದಾರೆ ತಮ್ಮ ಮನೆಗೋಡೆ ಮೇಲೆ. ಗಿಲ್ಲಿನೇ ವಿನ್ನು ಅಂತ. ಸೊ ಇಲ್ಲಿ ಸೋಲಿನ ಮಾತ್ಯಾಕೆ? ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ಗೆಲ್ಲಲ್ವಾ? ಅಶ್ವಿನಿ ಗೌಡ ರಕ್ಷಿತಾಗೆ ಎಷ್ಟನೇ ಸ್ಥಾನ? ಬಿಗ್ ಬಾಸ್ ಕನ್ನಡ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಶುರುವಾಗುತ್ತೆ. ಫಿನಾಲೆಯಲ್ಲಿ ಮೊದಲು ಎಲಿಮಿನೇಟ್ ಆದವರು ಯಾರು? ಇಲ್ಲಿ ಗೆಲ್ಲಲಿಲ್ಲ ಅಂದರೆ ಗೆಲುವು ನನ್ನ ಹಣೆಯಲ್ಲೇ ಬರ್ದಿಲ್ಲ ಎಂದು ಅಂದುಕೊಳ್ಬೇಕು ಹೀಗಂತ ಹೇಳಿ ಕುತೂಹಲ ಮೂಡಿಸಿರುವ ಗಿಲ್ಲಿ ನಟ ಎಲ್ಲರೂ ಗಿಲ್ಲಿ ಗೆಲ್ಲಬೇಕು ಅಂದರೆ ಗಿಲ್ಲಿ ಬಾಯಲ್ಲಿ ಮಾತ್ರ ನನ್ನ ಹಣೆಯಲ್ಲೇ ಗೆಲುವು ಬರ್ದಿಲ್ಲ ಅಂತೇಳಿ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.